ಇನ್ನು ಕರುನಾಡಿನಲ್ಲೂ ಕೂಡ ಮಳೆ ಆರ್ಭಟ ಅಷ್ಟೊಂದು ಜೋರಾಗಿಲ್ಲ. ಆದರೆ ಕೆಲವು ಕಡೆ ಮಳೆರಾಯ ತನ್ನ ಲೀಲೆಗಳನ್ನು ಪ್ರದರ್ಶಿಸ್ತಾ ಇದ್ದಾನೆ. ಮಂಗಳೂರಿನ ಬಂಕ್ರಕೋಳೂರಿನಲ್ಲಿ ಮಳೆಯ ಆರ್ಭಟಕ್ಕೆ ರಸ್ತೆಯೊಂದು ಕುಸಿದು ವಾಹನ ಸವಾರರು ಪರದಾಡುವಂತಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದ್ದಕ್ಕಿದ್ದಂತೆ ಆ ರಸ್ತೆ ಕುಸಿತಗೊಂಡಿದೆ. ಪಕ್ಕದಲ್ಲೇ ಒಂದು ನಾಲೆ ಇದೆ. ಸೊ ಆ ನಾಲೆಗೆ ರಸ್ತೆ ಕುಸಿದು ಬೀಳ್ತಾ ಇರುವಂಥ ದೃಶ್ಯ. ಸೊ ಪಕ್ಕದಲ್ಲೇ ಜನ ನಿಂತು ಕುತೂಹಲಭರಿತರಾಗಿ ನೋಡ್ತಾ ಇದ್ದಾರೆ ಅದನ್ನ. ಆದರೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ. ಸೊ ಎಲ್ಲೆಲ್ಲಿ ಮಳೆ ಆಗ್ತಿದೆಯೋ ಅಥವಾ ಎಲ್ಲೆಲ್ಲಿ ಭೂಕುಸಿತ ಆಗ್ತಿದೆಯೋ, ಗುಡ್ಡ ಕುಸಿತ ಆಗ್ತಾ ಇದೆಯೋ, ಈ ಘಾಟ್ ಪ್ರದೇಶದಲ್ಲಿ ರಸ್ತೆಗಳು ಕುಸಿತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿ ಹೋಗೋ ಮುನ್ನ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸುವುದು ತುಂಬಾನೇ ಒಳ್ಳೆಯದು. ಇನ್ನು ಮಳೆ ಅಬ್ಬರಕ್ಕೆ ಮಂಗಳೂರಿನ ಬಂಕ್ರಕೋಳೂರಿನಲ್ಲಿ ರಸ್ತೆ ಕುಸಿದು ಬಿದ್ದು ಜನ ಹೈರಾಣಾಗಿದ್ದಾರೆ. ರಾಜು ಕಾಲುವೆ ಪಕ್ಕದಲ್ಲಿ ಇರುವಂತಹ ರಸ್ತೆ ಮಣ್ಣಿನ ಸವೆತಕ್ಕೆ ಕ್ಷಣ ಕ್ಷಣಕ್ಕೂ ಕುಸಿತಾ ಇದೆ. ಈ ರಸ್ತೆಯ ಅಕ್ಕಪಕ್ಕ 10ಕ್ಕೂ ಹೆಚ್ಚು ಮನೆಗಳಿಗೆ ಅಪಾಯ ಎದುರಾಗಿದೆ. ಅಷ್ಟೇ ಅಲ್ಲ, ಎಜೆ ಎಂಜಿನಿಯರಿಂಗ್ ಕಾಲೇಜು ಸಂಪರ್ಕಿಸುವ 350 ಮೀಟರ್ ಉದ್ದದ ರಸ್ತೆ ಮಳೆಗೆ ಕುಸಿತಾ ಇದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರ, ಜನರ ಓಡಾಟ ನಿಷೇಧ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ರಸ್ತೆ ಕುಸಿತಾ ಇರುವ ಭಯಾನಕ ದೃಶ್ಯ ಸೆರೆಯಾಗಿದೆ. ಇನ್ನು ಅದೇ ಭಾಗದಿಂದ ನಮ್ಮ ಮಂಗಳೂರು ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಕಿರಣ್, ನೋಡ್ಕೊಂಬರೋಣ. ಭಾರೀ ಮಳೆಯ ನಂತರ ಈಗ ಮಂಗಳೂರಿನಲ್ಲಿ ಒಂದೊಂದೇ ಅವಾಂತರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಹಾಗೆಯೇ ನದಿಗಳಲ್ಲಿ, ತೊರೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರುತ್ತಾ ಇದೆ. ನೀರಿನ ಹರಿವಿನ ಪ್ರಮಾಣ ಹೆಚ್ಚಾದ ಕಾರಣ ರಾಜಕಾಲುವೆ ಹಾಗೆಯೇ ಕಾಲುವೆಗಳಲ್ಲೂ ಕೂಡ ನೀರು ಹರಿತಾ ಇರುವಂಥದ್ದು. ಮಂಗಳೂರು ಹೊರವಲಯದಲ್ಲಿ ಒಂದು ರಸ್ತೆ ಕುಸಿಯುವ ಹಂತದಲ್ಲಿದೆ. ನಾನೀಗ ಅದೇ ಒಂದು ರಸ್ತೆಯಲ್ಲಿದ್ದೀನಿ. ಬಂಗ್ಲಕೂರೂರು ಫೋರ್ತ್ ಮೇನ್ ಇರುವಂತಹ ಒಂದು ರಸ್ತೆ, ಎಜೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆ ಈಗ ಕೊಲ್ಯಾಪ್ಸ್ ಆಗಿರುವಂಥದ್ದು. ನೀವು ನೋಡ್ಬೋದು ಯಾವ ರೀತಿ ಈ ಒಂದು ರಸ್ತೆ ಕುಸಿತಾ ಇದೆ ಅನ್ನೋದು. ಇದು ರಾಜಕಾಲುವೆ ರಿಟರ್ನಿಂಗ್ ವಾಲ್ ಒಂದು ಈಗ ಕುಸಿದಿರುವಂಥದ್ದು. ಕಲ್ಲುಗಳಿಂದ ಕಟ್ಟಿದಂತಹ ಒಂದು ರಿಟರ್ನಿಂಗ್ ವಾಲ್ ಇದು. ಒಂದು 10-15 ವರ್ಷಗಳ ಹಿಂದೆ ಕಟ್ಟಿದಂತಹ ರಿಟರ್ನಿಂಗ್ ವಾಲ್ ಈಗ ಕುಸಿತಾ ಇದೆ. ಯಾಕಂದರೆ ಈ ಒಂದು ರಾಜಕಾಲುವೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇರುವ ಹಿನ್ನೆಲೆಯಲ್ಲಿ ಇದರ ಸವೆತ ಅಂದರೆ ಮಣ್ಣಿನ ಸವೆತ ಆಗ್ತಾ ಇರುವಂಥದ್ದು. ಹಾಗೆ ಈ ಒಂದು ರಿಟರ್ನಿಂಗ್ ವಾಲ್ ಕುಸಿತಾ ಇದೆ. ಯಾವುದೇ ಕ್ಷಣಕ್ಕೂ ಈ ಒಂದು ರಸ್ತೆ ಕುಸಿಯುವ ಹಂತದಲ್ಲಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಈ ಒಂದು 350 ಮೀಟರ್ ಉದ್ದದ ಈ ರಸ್ತೆಯನ್ನು ಈಗಾಗಲೇ ವಾಹನ ಸಂಚಾರಕ್ಕೆ ಹಾಗೆ ಜನರು ನಡೆದುಕೊಂಡು ಹೋಗಲಿಕ್ಕೂ ಕೂಡ ಈಗ ಬಂದ್ ಮಾಡಾಗಿರುವಂಥದ್ದು. ಈ ಭಾಗದಲ್ಲಿ 10ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೇರೆ ಕಡೆಯಿಂದ ಒಂದು ರಸ್ತೆಯನ್ನು ಕನೆಕ್ಟ್ ಮಾಡುವಂತಹ ಒಂದು ಪ್ರಯತ್ನ ಇಲ್ಲಿಯ ಕಾರ್ಪೊರೇಟರ್ ಅವರು ಮಾಡಿದ್ದಾರೆ. ಹಾಗೆಯೇ ಈ ಭಾಗಕ್ಕೆ ಈಗಾಗಲೇ ಕಮಿಷನರ್, MCC ಕಮಿಷನರ್ ಆಗ್ಬೋದು, ಹಾಗೆಯೇ ಹಿರಿಯ ಅಧಿಕಾರಿಗಳು ಬಂದು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಈ ರಸ್ತೆ ಯಾವುದೇ ಕ್ಷಣಕ್ಕೂ ಕುಸಿಯುವ ಹಂತದಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ರಸ್ತೆ ಸಂಚಾರ ಆಗಲಿ, ವಾಹನ ಸಂಚಾರ ಆಗಲಿ ಅಥವಾ ನಡ್ಕೊಂಡು ಹೋಗ್ಲಿಕ್ಕೆ ಈಗಾಗಲೇ ನಿಷೇಧ ಹೇರುತ್ತೆ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಈಗಾಗಲೇ ಸ್ಯಾಂಡ್ ಬ್ಯಾಗ್ಸ್ಗಳನ್ನು ಇಟ್ಟುಕೊಂಡು ಅದನ್ನು ರಸ್ತೆ ಸಂಚಾರವನ್ನು ತಡೆದಿರುವಂಥದ್ದು. ಹಾಗೆ ಈ ಭಾಗದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರುವ ಹಿನ್ನೆಲೆಯಲ್ಲಿ ಇದೇ ರಸ್ತೆಯಲ್ಲಿ ಮೊದಲು ಬಸ್ಸುಗಳು ಓಡಾಡ್ತವೆ, ಈ ಕಾಲೇಜಿನ ಬಸ್ಸುಗಳು. ಈ ಹಿನ್ನೆಲೆಯಲ್ಲಿ ಈ ರಸ್ತೆಯನ್ನು ಈಗ ಬಂದ್ ಮಾಡಲಾಗಿರುವಂಥದ್ದು. ಈ ರಸ್ತೆ ಈ ಉದ್ದಕ್ಕೂ ಈ ಒಂದು ರಿಟರ್ನಿಂಗ್ ವಾಲ್ ಏನಿದೆ ಇದು ಮತ್ತೆ ಮುಂದೆ ಅದೇ ಕುಸಿಯುವ ಹಂತದಲ್ಲಿರುವಂಥದ್ದು. ಇಡೀ ರಿಟರ್ನಿಂಗ್ ವಾಲ್ ಕುಸಿದು ಬೀಳುವಂಥ ಈ ರಸ್ತೆ ಈ ಮೋರಿ ಪಾಲಾಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆಯೇ ಈ ಭಾಗದಲ್ಲಿ ಮುಂದೆ ಈ ಒಂದು ಕಲ್ಲಿನ ರಿಟರ್ನಿಂಗ್ ವಾಲನ್ನು ತೆಗೆದು ಕಾಂಕ್ರೀಟ್ ರಿಟರ್ನಿಂಗ್ ವಾಲ್ ಕಟ್ಟಲಿಕ್ಕೆ ಈಗಾಗಲೇ MCCಯಿಂದ ಯೋಜನೆ ರೂಪಿಸಲಾಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್, ನ್ಯೂಸ್ ಇರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ಕರಾವಳಿಯಲ್ಲಿ 2 ದಿನ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಸುರಿಯಲು ಆರಂಭ ಆಗಿದೆ. ಉಡುಪಿಯಲ್ಲಿ ಕಳೆದ 24 ಗಂಟೆಯಲ್ಲಿ ಸರಾಸರಿ 41 ಮಿಲಿಮೀಟರ್ ಮಳೆಯಾಗಿದೆ. ಕುಂದಾಪುರದಲ್ಲಿ ಅತಿ ಹೆಚ್ಚು 73 ಮಿಲಿಮೀಟರ್ ಮಳೆಯಾದರೆ ಆಗುಂಬೆ ಘಾಟಿಯ ತಪ್ಪಲು, ಹೆಬ್ರಿ ತಾಲೂಕಲ್ಲಿ 35 ಮಿಲಿಮೀಟರ್ ಮಳೆಯಾಗಿದೆ. ಸದ್ಯ ಜಿಲ್ಲೆಯಲ್ಲಿ ಮುಂದಿನ 2 ದಿನ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ.
ಮಳೆಯ ರೌದ್ರ ನರ್ತನಕ್ಕೆ ನ್ಯೂ ಮೆಕ್ಸಿಕೋದಲ್ಲೂ ಭಾರೀ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪರಿಣಾಮ ಹಲವಾರು ಮನೆಗಳು ಹಾಗೂ ರಸ್ತೆಗಳು ಜಲಾವೃತಗೊಂಡಿದ್ದು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ನಿರಂತರ ಮಳೆ ಆಗ್ತಿರೋದ್ರಿಂದ ಮೆಕ್ಸಿಕೋದಲ್ಲಿ ರಾಷ್ಟ್ರೀಯ ಹವಾಮಾನ ಇಲಾಖೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ. ಜೊತೆಗೆ ತಕ್ಷಣವೇ ಎತ್ತರದ ಪ್ರದೇಶಗಳಿಗೆ ತೆರಳೋದಕ್ಕೆ ಜನರಿಗೆ ಸೂಚನೆ ನೀಡಲಾಗಿದೆ. ಇನ್ನು ಬೆರಿಲ್ ಚಂಡಮಾರುತದಿಂದಾಗಿ ಕೆರೆಬಿಯನ್ ಐಲ್ಯಾಂಡ್ಗಳಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಭೀಕರ ಮಳೆಗೆ ಹಲವು ಮನೆಗಳಿಗೆ ಹಾನಿಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬಿರುಗಾಳಿಯ ತೀವ್ರತೆಗೆ ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗ್ತಾ ಇದ್ದು ಜನ ಪರದಾಡ್ತಿದ್ದಾರೆ. ಅಲ್ಲದೆ ಹಲವೆಡೆ ಮರಗಳು ನೆಲಕ್ಕುರುಳಿದ್ದು ಇನ್ನು ಕೆಲವೆಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಕೆರೆಬಿಯನ್ನ ಬಾರ್ಬಡೋಸ್ಗೆ ಬೆರಿಲ್ ಚಂಡಮಾರುತದಿಂದಾಗಿ ಸಾಕಷ್ಟು ಹಾನಿಯಾಗಿದೆ. ಚಂಡಮಾರುತದ ಅಬ್ಬರದಿಂದ ಸಮುದ್ರದ ಅಲೆಗಳಲ್ಲಿ ಭಾರೀ ಏರಿಳಿತ ಉಂಟಾಗಿದ್ದು ಹಲವು ಹಡಗುಗಳೇ ಕೊಚ್ಚಿ ಹೋಗಿವೆ. ಇನ್ನು ಕೆಲವು ಕಡೆ ಹಾನಿ ಉಂಟಾಗಿದೆ. ಒಂದ್ ಕಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದ್ರೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಸಹಿತ ಭಾರೀ ಮಳೆ ಹಿನ್ನೆಲೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದ್ದು ಬಾರ್ಬಡೋಸ್ನ ವಿಮಾನ ನಿಲ್ದಾಣ, ಹೋಟೆಲ್ಸ್, ರೆಸ್ಟೋರೆಂಟ್ಗಳು ಹಾಗೂ ಅಂಗಡಿಗಳನ್ನು ಕ್ಲೋಸ್ ಮಾಡಲಾಗಿದೆ.火车站的提前扣了，火车站提前扣过去。你看一眼，这个就是火车站的提前扣了。来，我帮你看车。火车站提前扣过去。ಮಲೇಷಿಯಾದ ಪರಿಸ್ಥಿತಿ ಕೂಡ ಭಿನ್ನವಾಗಿಲ್ಲ. ಮಳೆಯಾರ್ಭಟಕ್ಕೆ ಮನೆ ರಸ್ತೆಗಳೆಲ್ಲ ಜಲಮಯವಾಗಿಬಿಟ್ಟಿದ್ದಾವೆ. ಕೆಲವು ಕಡೆ ಮನೆಗಳು ಜಲಸಮಾಧಿಯಾದರೆ ರಸ್ತೆಗಳೆಲ್ಲ ನೀರಿನಲ್ಲಿ ತೇಲಿ ಹೋಗ್ತಾ ಇವೆ. ಮಳೆಯ ಭೀಕರತೆಗೆ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಬಾರ್ಬಡೋಸ್, ಮಲೇಷಿಯಾ ಮತ್ತು ಚೈನಾ ಈ ಎಲ್ಲ ದೇಶಗಳಲ್ಲೂ ಕೂಡ ಸಾಕಷ್ಟು ಮಳೆ ಆರ್ಭಟ ಇದೆ. ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಲೇಷಿಯಾದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿರುವಂತಹ ಜಾಗ ನದಿಯಂತಾಗಿದೆ. ಸೊ ಐಷಾರಾಮಿ ಕಾರುಗಳು, ಬೆಲೆ ಬಾಳುವಂತಹ ಕಾರುಗಳೆಲ್ಲವೂ ಕೂಡ ನೀರುಮಯ ಆಗಿಬಿಟ್ಟಿದೆ. ಅಫ್ಕೋರ್ಸ್ ಆ ಕಾರುಗಳು ಕೆಟ್ಟು ಹೋಗುವಂತಹ
ಪರಿಸ್ಥಿತಿನೂ ಕೂಡ ಇರುತ್ತೆ. ಚೈನಾದಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಸಿಚುವೇಶನ್ ಮುಂದುವರೆದಿದೆ. ಮಲೇಷಿಯಾದಲ್ಲೂ ಕೂಡ ಹಾಗೇ ಇದೆ. ಬಾರ್ಬಡೋಸ್ನಲ್ಲೂ ಕೂಡ ಅದೇ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.